ಇಂದಿನ ಸಂಚಿಕೆಯಲ್ಲಿ ಶಂಕರಾಚಾರ್ಯ ವಿರಚಿತ ಗಣೇಶ ಪಂಚರತ್ನ ಸ್ತೋತ್ರದ 2ನೇ ಶ್ಲೋಕ. ಲತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗದೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಇನ್ನೊಮ್ಮೆ ನೋಡೋಣ. ನತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗದೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ನತೇತರ ಅತಿಭೀಕರಂ ನವ ಉದಿತ ಅರ್ಕಭಾಸ್ವರಂ ನಮತ್ಸುರ ಅರಿನಿರ್ಜರಂ ನತ ಅಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಂ ಆಶ್ರಯೇ ಪರಾತ್ಪರಂ ನಿರಂತರಂ. ಇನ್ನು ಅನ್ವಯಾರ್ಥವನ್ನ ನೋಡುವುದಾದರೆ, ಅತಿಭೀಕರಂ ನವೋದಿತಾರ್ಕ ಭಾಸ್ವರಂ ಗಜೇಶ್ವರಂ ಸುರಾರಿ ನಿರ್ಜರಂ ಗಣೇಶ್ವರಂ ನತಾಧಿಕಾಪದುದ್ಧರಂ ನಿಧೀಶ್ವರಂ ಪರಾತ್ಪರಂ ಸುರೇಶ್ವರಂ ಮಹೇಶ್ವರಂ ತಂ ನಿರಂತರಂ ಆಶ್ರಯೇ ಇತಿ ಅನ್ವಯಾರ್ಥ. ಇನ್ನು ಅರ್ಥವನ್ನ ನೋಡುವುದಾದರೆ, ಭಾಗದವರಲ್ಲಿ ಅತಿ ಭಯಂಕರನು, ಆಗ ತಾನೇ ಉದಯಿಸಿದ ಸೂರ್ಯನಂತೆ ಪ್ರಜ್ವಲಿಸುವವನು, ದೇವತೆಗಳಿಂದಲೂ ಹಾಗೂ ವೈರಿಗಳಿಂದಲೂ ನಮಸ್ಕೃತನಾದವನು, ಹೆಚ್ಚೆಚ್ಚು ಭಜಿಸುವವರನ್ನ ಆಪತ್ತಿನಿಂದ ಪಾರು ಮಾಡುವವನು, ದೇವತೆಗಳ ದೇವನು, ಸಕಲ ನಿಧಿಗಳ ಒಡೆಯನು, ಆನೆ ಮೊಗದ ದೇವನು, ರುದ್ರಗಣಗಳ ಒಡೆಯನು, ಮಹೇಶ್ವರನು ಆದ ಮಿಗಿಲಿಗೂ ಮಿಗಿಲೆನಿಸಿದವನನ್ನ ಅಂದರೆ ಗಣೇಶನನ್ನ ಸದಾ ಆಶ್ರಯಿಸುತ್ತೇನೆ ಎಂದು ಶಂಕರಾಚಾರ್ಯ ರಚಿಸಿರುವಂತಹ 2ನೇ ಶ್ಲೋಕದ ಅರ್ಥ. ಇನ್ನು ಭಾವಾರ್ಥವನ್ನ ನೋಡುವುದಾದರೆ, ಸಂಸ್ಕೃತ ಭಾಷೆಯಲ್ಲಿ ಅಲಂಕಾರಗಳು ಎಂಬ ಒಂದು ಭಾಗ ಇದೆ. ಅಲಂಕಾರ ಅಂತ ಹೇಳಿದ್ರೆ ಕಾವ್ಯದ ಒಂದು ಸೊಬಗನ್ನ ಹೆಚ್ಚೆಚ್ಚು ಮಾಡುವುದು. ಇದರಲ್ಲಿ 2 ವಿಧ, ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ. ಶಬ್ದದಲ್ಲಿ ಚಮತ್ಕಾರವನ್ನ ಮಾಡುವಂತಹದ್ದು ಶಬ್ದಾಲಂಕಾರ. ಉದಾಹರಣೆಗೆ ಶಾರದಾ ಶಾರದಾಂಬೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಒಂದೊಂದು ಪದಗಳು, ಒಂದೊಂದು ಅಕ್ಷರಗಳು ಕೂಡ ಒಂದು ಶ್ಲೋಕದಲ್ಲಿ ಪುನಃ ಪುನಃ ಉಚ್ಚಾರಣೆಯಾಗುವುದನ್ನ ಶಬ್ದಾಲಂಕಾರ ಅಂತ ಹೇಳ್ತೇವೆ. ಇನ್ನು ಅರ್ಥದಲ್ಲಿ ಚಮತ್ಕಾರವನ್ನ ತಂದುಕೊಡುವುದು ಅರ್ಥಾಲಂಕಾರ. ಇದಕ್ಕೆ ಉದಾಹರಣೆ ಉಪಮಾಲಂಕಾರ. ಈ ಒಂದು ಶ್ಲೋಕದಲ್ಲಿ ಉಪಮಾಲಂಕಾರದ ಬಳಕೆ ಆಗಿದೆ. ಉಪಮಾಲಂಕಾರದ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀಹಿ ಉಲ್ಲಸತಿ ದ್ವಯೋಹೋ. ಇಲ್ಲಿ ದೊಡ್ಡ ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸುವಂತಹದ್ದು. ಈ ಶ್ಲೋಕದಲ್ಲಿ ಆಗ ತಾನೇ ಉದಯಿಸಿದಂತಹ ಸೂರ್ಯನನ್ನ ಗಣೇಶನಿಗೆ ಹೋಲಿಸುತ್ತಿರುವುದನ್ನ ನಾವು ನೋಡ್ಬೋದು. ಇಲ್ಲಿ ಗಣೇಶ ಉಪಮೇಯ, ಸೂರ್ಯ ಉಪಮಾನ. ಇನ್ನು ಇದರ ಭಾವಾರ್ಥ, ಭಾಗದವರಲ್ಲಿ ಅತಿ ಭಯಂಕರನು, ಯಾರು
ಅವನ ಮುಂದೆ ತಲೆ ಬಾಗುವುದಿಲ್ಲವೋ ಅವನಿಗೆ ತನ್ನ ರೌದ್ರ ರೂಪವನ್ನ ತೋರಿಸ್ತಾನೆ. ನಾವು ನೋಡಿರಬಹುದು, ಬೆಳಗ್ಗೆ ಉದಯಿಸಿದ ಸೂರ್ಯನ ಕಿರಣಗಳು ಎಷ್ಟು ಸ್ಫುಟವಾಗಿ ಬಂದು ಭೂಮಿಗೆ ಬೀಳುತ್ತವೆ, ಹಾಗೂ ಎಷ್ಟು ಪ್ರಜ್ವಲಿಸುತ್ತಿರುತ್ತಾನೆ ಸೂರ್ಯ ಎಂದು ನಾವು ನೋಡಿದ್ದೇವೆ. ಆ ರೀತಿಯಾದಂತಹ ಪ್ರಕಾಶವನ್ನ ಉಳ್ಳ ದೇವನೇ ನಮ್ಮ ಗಣೇಶನು. ಸುರಾರಿ ನಿರ್ಜರಂ. ಇಲ್ಲಿ ಸುರಾರಿ ಅಕಸ್ಸವರ್ಣೆ ದೀರ್ಘ ಎಂಬ ಸೂತ್ರದಿಂದ ಸವರ್ಣ ದೀರ್ಘ ಸಂಧಿಯಾಗಿದೆ. ಸುರ ಅಂತ ಹೇಳಿದ್ರೆ ಅಮರ ನಿರ್ಜರ ದೇವಾಸ್ತ್ರಿದಶ ವಿಭುಧ ಸುರಾ ಎಂದು ಅಮರ ವಾಕ್ಯ. ಇಲ್ಲಿ ಸುರ ಅಂತ ಹೇಳಿದ್ರೆ ದೇವರು, ದೇವತೆಗಳು. ಇನ್ನು ಅರಿ ಅಂತ ಹೇಳಿದ್ರೆ ಶತ್ರುಗಳು. ದೇವರಿಂದಲೂ ಹಾಗೂ ಶತ್ರುಗಳಿಂದಲೂ ನಮಸ್ಕೃತನಾದವನು, ಪ್ರತಿದಿನ ಪೂಜಿಸಲ್ಪಡುವವನು. ಯಾರ್ಯಾರು ಹೆಚ್ಚೆಚ್ಚು ಭಜಿಸುತ್ತಾರಲ್ವಾ ಅವರನ್ನ ಆಪತ್ತಿನಿಂದ ನಾಶ ಮಾಡುವವನು, ಆಪತ್ತಿನಿಂದ ಪಾರು ಮಾಡುವವನು. ನಾವು ನೋಡ್ಬೋದು, ನಮ್ಮ ಸಂಸ್ಕೃತಿಯಲ್ಲಿ 4 ಯುಗಗಳನ್ನ ನಾವು ಕಂಡಿದ್ದೇವೆ. ಮೊದಲನೆಯದು ಕೃತ ಅಥವಾ ಸತ್ಯಯುಗ, ಎರಡನೆಯದು ತ್ರೇತಾಯುಗ, ಮೂರನೆಯದು ದ್ವಾಪರ ಯುಗ, 4ನೆಯದು ಕಲಿಯುಗ. ಅದರ ಕಥೆಗಳನ್ನ ನಾವು ಪುಸ್ತಕಗಳಲ್ಲಿ ಹಾಗೂ ಅನೇಕ ಮಹನೀಯರ ಭಾಷಣಗಳಲ್ಲಿ ಕೇಳಿದ್ದೇವೆ. ಕೃತಯುಗದಲ್ಲಿ ದೇವರನ್ನ ಕರೆದರೆ ಸಾಕು, ದೇವ ಪ್ರತ್ಯಕ್ಷ ಆಗ್ತಾ ಇದ್ರು. ಇನ್ನು ಕಾಲಾನಂತರ ತ್ರೇತಾಯುಗದಲ್ಲಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡಿದರೆ ದೇವರ ಪ್ರತ್ಯಕ್ಷ ಅವರಿಗೆ ಲಭ್ಯ ಆಗ್ತಾ ಇತ್ತು. ಇನ್ನು ದ್ವಾಪರ ಯುಗದಲ್ಲಿ ತಪಸ್ಸಿನ ಪರಿಣಾಮದಿಂದ ದೇವರು ಪ್ರತ್ಯಕ್ಷ ಆದ್ರೆ, ಕಲಿಯುಗದಲ್ಲಿ ಕೇವಲ ಸ್ತೋತ್ರ ಭಜನೆ ಶ್ಲೋಕಗಳನ್ನ ಭಕ್ತಿಯಿಂದ ಪಠಿಸುವುದರಿಂದಲೇ ದೇವರ ಆಶೀರ್ವಾದ ನಮಗೆ ಸಿಗುತ್ತದೆ. ಹಾಗೆಯೇ ಇಲ್ಲಿ ಕೂಡ ಯಾರು ಗಣೇಶನನ್ನ ಶಿರಭಾಗಿಸಿ ಶ್ರದ್ಧಾ ಭಕ್ತಿಯಿಂದ ಭಜಿಸ್ತಾರೋ ಅವರನ್ನ ಸದಾ ರಕ್ಷಿಸುವವನು. ದೇವತೆಗಳ ದೇವನು ಅಂದ್ರೆ ದೇವರಿಗೂ ದೇವನಾದಂತಹವನು, ಸಕಲ ನಿಧಿಗಳ ಅರಸನು, ಹಾಗೆ ಆನೆ ಮೊಗದ ದೇವನು, ಆನೆಯ ಮುಖವನ್ನ ಉಳ್ಳಂತಹ ಸುರನು. ಹೇಗೆ ಆನೆಯ ಮುಖ ಅವನಿಗೆ ಬಂತು ಅಂತ ನಮಗೆ ತಿಳಿದೇ ಇದೆ. ಒಮ್ಮೆ ಪಾರ್ವತಿಯು ಸ್ನಾನಕ್ಕೆ ಹೋಗ್ಬೇಕಾದ್ರೆ ತನ್ನ ಮೈ ಕೊಳೆಯಿಂದ ಒಂದು ಮೂರ್ತಿಯನ್ನ ಮಾಡಿ ಅದಕ್ಕೆ ಜೀವವನ್ನ ಕೊಟ್ಟು ಕಾವಲುಗಾರನನ್ನಾಗಿ ಮಾಡಿ ಸ್ನಾನಕ್ಕೆ ಹೋದಾಗ ಆ ಸಮಯದಲ್ಲಿ ಶಿವ ಬರ್ತಾನೆ. ಆಗ ಆ ಬಾಲಕನು ಶಿವನನ್ನ ತಡೆದಾಗ ಕೋಪವನ್ನ ಗೈದಂತಹ ಶಿವನು ಶಿರಚ್ಛೇದನವನ್ನ ಮಾಡಿಬಿಡ್ತಾನೆ. ಆಗ ಪಾರ್ವತಿಯ ರೋದನೆಯನ್ನ ನೋಡಲಾರದೆ ತನ್ನ ಅಷ್ಟಗಣಗಳಿಗೆ ಹೇಳ್ತಾರೆ, ಏನಂತ ಅಂದ್ರೆ, ಉತ್ತರಾಭಿಮುಖವಾಗಿ ಮಲಗಿರುವಂತಹ ಪ್ರಾಣಿಯ ಮುಖವನ್ನ ತನ್ನಿ ಅಂತ ಹೇಳಿದಾಗ ಗಣಗಳು ಅಲ್ಲಿ ಹೋದಾಗ ಉತ್ತರಾಭಿಮುಖವಾಗಿ ಮರಣ ಹೊಂದಿದ ಆನೆ ಬಿದ್ದಿರತ್ತೆ. ಆ ಆನೆಯ ಮೊಗವನ್ನ ತಂದು ಗಣೇಶನಿಗೆ ಅಂದ್ರೆ ಆ ಬಾಲಕನಿಗೆ ಶಿವನು ಜೋಡಿಸಿದಾಗ ಅಂದಿನಿಂದ ಗಜಮುಖ ಎಂದು ಪ್ರಸಿದ್ಧಿಯನ್ನ ಹೊಂದುತ್ತಾನೆ. ಇನ್ನು ಎಲ್ಲಾ ರುದ್ರಗಣಗಳಿಗೂ ಒಡೆಯನು ಮಹೇಶ್ವರನು. ಇಲ್ಲಿ ಮಹೇಶ್ವರ ಅಂತ ಹೇಳಿದ್ರೆ ಶಿವ ಅಂತ ತಗೊಳ್ಬಾರ್ದು. ಮಹಾಂಚ ಅಸೌ ಈಶ್ವರಶ್ಚ ಅಂದ್ರೆ ಕರ್ಮಧಾರೆಯ ಸಮಾಸ. ಈಶ್ವರ ಅಂತ ಹೇಳಿದ್ರೆ ಒಡೆಯ, ಎಲ್ಲಾ ಒಂದು ಸಂಪತ್ತಿಗೂ ಎಲ್ಲಾ ಕಾರ್ಯಗಳಿಗೂ ಒಡೆಯನಾದವನು ಇವನು. ಹಾಗೆ ಮಿಗಿಲಿಗೂ ಮಿಗಿಲೆನಿಸಿದವನು. ಅಂತಹ ಗಣೇಶನನ್ನ ನಾನು ಆಶ್ರಯಿಸುತ್ತೇನೆ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ.
ನಾವು ಕೂಡ ಅಂತಹ ಗಣೇಶನನ್ನ ಆಶ್ರಯಿಸುವ. ಇನ್ನು ಮುಂದಿನ ಸಂಚಿಕೆಯಲ್ಲಿ 3ನೇ ಶ್ಲೋಕ ಹಾಗೂ ಅದರ ತಾತ್ಪರ್ಯ ಪದಚ್ಛೇದವನ್ನ ತಿಳಿದುಕೊಳ್ಳುವ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.